ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೀಗ ದೊಡ್ಡ ವಿವಾದವಾಗಿ ಮಾರ್ಪಡ್ತಾ ಇರುವುದು ಅದು ಜಾತಿ ಗಣತಿ ವಿಚಾರ. 2015ರಲ್ಲಿ ರಿಪೋರ್ಟ್ ತರಿಸ್ಕೊಂಡಂತ ಅಥವಾ ಅಧ್ಯಯನ ಮಾಡಿದಂಥ ರಿಪೋರ್ಟ್ ತರಿಸ್ಕೊಂಡಂತ ಅಥವಾ ಸಮೀಕ್ಷೆ ಮಾಡಿದಂಥ ರಿಪೋರ್ಟ್ ತರಿಸ್ಕೊಂಡಂತ ಸಿದ್ದರಾಮಯ್ಯನವರು ಅದ್ಯಾವ ಮಹತ್ವಾಕಾಂಕ್ಷೆಯಿಂದ ಇದೀಗ ಮಂಡನೆ ಮಾಡ್ತಾ ಇದ್ರು ಅದು ದೇವರೇ ಬಲ್ಲ. ಆದರೆ ಇದೀಗ ಹೊಸ ಸುದ್ದಿಯೊಂದು ಹೊರಗೆ ಬಂದಿದೆ. ಸೋರಿಕೆಯಾದ ಲಿಸ್ಟ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದಲ್ಲಿ ಬರೋಬ್ಬರಿ 101 ಉಪಜಾತಿಗಳಿವೆ ಎನ್ನುವ ಒಂದು ಸ್ಫೋಟಕ ಮಾಹಿತಿ ಹೊರಬಂದಿತ್ತು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನಸಂಖ್ಯೆ 1,08,00,000 ಜನ ಇದೆ ಎನ್ನುವ ಒಂದು ಸ್ಫೋಟಕ ಮಾಹಿತಿ ಹೊರಬಂದಿತ್ತು. ಅದಾದ ನಂತರ ಲಿಂಗಾಯತರು 75 ಲಕ್ಷ ಜನ, ಅಂದರೆ 65 ಲಕ್ಷ ಜನ ವೀರಶೈವ ಲಿಂಗಾಯತರು ಮತ್ತು 10 ಲಕ್ಷ ಜನ ಪಂಚಮಸಾಲಿ ಜನಸಂಖ್ಯೆ ಇದೆ ಎನ್ನುವ ಸೋರಿಕೆ ಕೂಡ ಆಗಿತ್ತು. ಅದಾದ ನಂತರ ಒಕ್ಕಲಿಗರು ಕೂಡ ಕಡಿಮೆ ಜನಸಂಖ್ಯೆಯಲ್ಲಿ ಇದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿ ಸಿಕ್ಕಿತ್ತು. ಆದರೆ ಮುಸ್ಲಿಂ ಜಾತಿಯಲ್ಲಿ, ಮುಸ್ಲಿಂ ಪಂಗಡದಲ್ಲಿ ಕೇವಲ ಒಂದೇ ಜಾತಿ ಇದೆ. ಅವರೆಲ್ಲರೂ ಕೂಡ ದೇ ಆರ್ ಆಲ್ ಕಮ್ಸ್ ಟು 2B ಕ್ಯಾಟಗರಿಯಲ್ಲಿ ಬರ್ತಾರೆ. ಜೊತೆಗೆ ಅವರ ಜನಸಂಖ್ಯೆ ಬರೋಬ್ಬರಿ 75 ಲಕ್ಷ ಇದ್ದಾರೆ ಎನ್ನುವ ಸೋರಿಕೆಯ ಮಾಹಿತಿಯಲ್ಲಿ ಸಿಕ್ಕಿತ್ತು. ಅದಾದ ನಂತರ ದೊಡ್ಡ ವಿವಾದ ಆಗಿತ್ತು. ಅನೇಕ ಮುಖಂಡರು ಸಿದ್ದರಾಮಯ್ಯ ವಿರುದ್ಧ ತಿರುಗಿಬಿದ್ದಿದ್ರು. ಅನೇಕ ಲಿಂಗಾಯತ ಮುಖಂಡರಾಗಿರ್ಬೋದು, ಒಕ್ಕಲಿಗ ಮುಖಂಡರಾಗಿರ್ಬೋದು, ಅವೆಲ್ಲರೂ ತಿರುಗಿಬಿದ್ದಿದ್ರು. ಆದರೆ ಇದೀಗ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಮುಸ್ಲಿಂ ಪಂಗಡದಲ್ಲೂ ಬರೋಬ್ಬರಿ 97 ಜಾತಿಗಳಿವೆ ಎನ್ನುವ ಸ್ಫೋಟಕ ಮಾಹಿತಿ ಈಗ ಹೊರಬಿದ್ದಿದೆ. ಆದರೆ ಕಡೆಯ ಹಂತದಲ್ಲಿ ಯಾಕಿಂತ ಸ್ಫೋಟಕ ಮಾಹಿತಿ ಹೊರಬಿದ್ದಿತ್ತು ಎನ್ನುವುದನ್ನು ನೋಡೋಣ. ಅದಕ್ಕೂ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 1 ತಿಂಗಳಿಂದ ಈಗ ದೊಡ್ಡ ಚರ್ಚೆ ಆಗ್ತಿರುವ ವಿಷಯ ಅದೇನೆಂದರೆ ಅದು ಜಾತಿ ಗಣತಿ ವಿಚಾರ. ಯಾವಾಗ ಜಾತಿ ಗಣತಿಯನ್ನು ಮಂಡನೆ ಮಾಡಲೇಬೇಕು, ಸಚಿವ ಸಂಪುಟದಲ್ಲಿ ಅದನ್ನು ಪಾಸ್ ಮಾಡಲೇಬೇಕೆನ್ನುವ ದೊಡ್ಡ ಹಠಕ್ಕೆ ಬಿದ್ದಿರುವ ಸಿದ್ದರಾಮಯ್ಯನವರು, ಆ ಹಠವೇ ಸಿದ್ದರಾಮಯ್ಯನವರಿಗೆ ದೊಡ್ಡ ಮುಳುವಾಯಿತು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ನಾಯಕರ ಜೊತೆ ಮಾತನಾಡ್ತಾ ಡಿ ಕೆ ಶಿವಕುಮಾರ್ ಅವರನ್ನ ವಿರೋಧ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ವಿರೋಧ ಮಾಡಿದ್ರು ಕಷ್ಟ ಆಗುತ್ತೆ, ಪರವಾಗಿ ಮಾತಾಡಿದ್ರು ಕಷ್ಟ ಆಗುತ್ತೆ ಎನ್ನುವ ಒಂದು ತಿಳುವಳಿಕೆ ಇತ್ತು. ಯಾಕಂದ್ರೆ ಅವರು ಕೂಡ ಸರ್ಕಾರದ ದೊಡ್ಡ ಭಾಗವಾಗಿರ್ತಾರೆ. ಆದ್ರೆ ಮತ್ತಿತರ ಮಂತ್ರಿಗಳಿದ್ದಾರಲ್ಲ, ಲಿಂಗಾಯತ ಮಂತ್ರಿಗಳಂದ್ರೆ ಎಂ ಬಿ ಪಾಟೀಲ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಅನೇಕ ಲಿಂಗಾಯತ ಮಂತ್ರಿಗಳು ಸರ್ಕಾರದ ವಿರುದ್ಧ ತಿರುಗಿಬಿದ್ರು. ಜೊತೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವೂ ತಿರುಗಿಬಿದ್ರು. ಅವ್ರು ಹೇಳಿಕೆ ಕೊಟ್ಟದ್ದು ಏನಂದ್ರೆ ಇದು ಅನ್ಸೈಂಟಿಫಿಕ್ ಆಗಿದೆ, ಇದಕ್ಕೆ ಸೈಂಟಿಫಿಕ್ ರೀಸನ್ ಇಲ್ಲ. ಯಾರು ಕೂಡ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟವರು ಊರೂರಿಗೆ ಹೋಗಿ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಿಲ್ಲ ಎನ್ನುವ ಆಪಾದನೆ ಈಗ ಜನರಲ್ಲಿ ಕೇಳಿಬರ್ತಿದೆ. ಹಾಗಾಗಿ ಇದನ್ನು ಮರುಪರಿಶೀಲನೆ ಮಾಡಬೇಕು, ಜೊತೆಗೆ ಅರ್ಜೆಂಟ್ ಆಗಿ ಬೇಕಂದ್ರೆ ಮತ್ತೊಮ್ಮೆ ಇದರ ಸಮೀಕ್ಷೆಯನ್ನು ಮಾಡಬೇಕು ಎನ್ನುವ ಒತ್ತಾಯವನ್ನು ಮಾಡಿದ್ರು. ಜೊತೆಗೆ ಲಿಂಗಾಯತ ಮುಖಂಡರು ಕೂಡ ಹೇಳ್ತಿದ್ರು, ಲಿಂಗಾಯತ ಸಂಘಟನೆ ಮುಖಂಡರು ಕೂಡ ಹೇಳ್ತಿದ್ರು, ವೀರಶೈವ ಮುಖಂಡರು ಕೂಡ ಹೇಳ್ತಿದ್ರು, ಇಲ್ಲ ಇದಕ್ಕೆ ಸೈಂಟಿಫಿಕ್ ಆಗಿ ರೀಸನ್ ಇಲ್ಲ, ಸೈಂಟಿಫಿಕ್ ಆಗಿ ಬೇಜಿ ಇಲ್ಲ. ನಮ್ಮ ಜನಸಂಖ್ಯೆ ಸರಿಸುಮಾರು 1 ಕೋಟಿಗಿಂತ ಜಾಸ್ತಿ ಇದೆ. ಆದರೆ ಲೆಕ್ಕಾಚಾರದಲ್ಲಿ, ಸೋರಿಕೆಯಾದ ಲೆಕ್ಕಾಚಾರದಲ್ಲಿ ಕೇವಲ 75 ಲಕ್ಷ ಜನಸಂಖ್ಯೆಯನ್ನು ಮಾತ್ರ ತೋರಿಸಿ ನಮಗೆ ಮೋಸ ಮಾಡಿದ್ದಾರೆ, ನಮ್ಮ ಅಭಿವೃದ್ಧಿಗೆ ಮೋಸ ಮಾಡಿದ್ದಾರೆ ಅನ್ನುವ ದೊಡ್ಡ ಮಾಹಿತಿಯನ್ನು ಕೊಟ್ಟಿದ್ರು. ಅದಾದ ನಂತರ ಒಕ್ಕಲಿಗ ಮುಖಂಡರು ಕೂಡ ಹೇಳ್ತಾ ಇದ್ರು, ಇಲ್ಲ ನಮ್ಮ ಜನಸಂಖ್ಯೆ ಕೂಡ 1 ಕೋಟಿ ದಾಟುತ್ತೆ, ಆದರೆ ನಮ್ಮ ಜನಸಂಖ್ಯೆಯನ್ನ ಈ ಸಮೀಕ್ಷೆ ಆಧಾರದಲ್ಲಿ ಬರೋಬ್ಬರಿ ಅರೌಂಡ್ 60 ಲಕ್ಷ ಜನ ತೋರಿಸಿದ್ದಾರೆ ಎನ್ನುವ ಲೆಕ್ಕಾಚಾರವನ್ನು ಕೊಟ್ಟಿದ್ರು. ಅದಾದ ನಂತರ ದೊಡ್ಡ ಮಂತ್ರಿ ಆದಂತಹ ಸಂತೋಷ್ ಲಾಡ್ ಅವರು ಹೇಳಿದ್ದನ್ನು ನೀವು ಕೇಳಿಸ್ಕೊಂಡಿರ್ಬೋದು. ಅವ್ರು ಹೇಳಿದ್ದಷ್ಟೇ ಹೌದು, ತಪ್ಪಾಗಿರ್ಬೋದು, ಮತ್ತೆ ತಿದ್ಕೊಂಡ್ರಾಯ್ತು, ಅಧಿಕಾರಿಗಳನ್ನ ಮಾಹಿತಿ ತರಿಸ್ಕೊಂಡ್ರಾಯ್ತು ಎನ್ನುವ ಒಂದು ಊಹಾಪೋಹದ ಅಥವಾ ತೇಪಿ ಹಚ್ಚುವ ಉತ್ತರವನ್ನು ಕೊಟ್ಟಿದ್ರು. ನೋಡಿ, ಇಲ್ಲಿಯ ತನಕವೂ ಕೂಡ ಯಾರೊಬ್ಬ ಸರ್ಕಾರದ ಅಧಿಕಾರಿ ಅಥವಾ ಸರ್ಕಾರದ ಮಂತ್ರಿ ಮುಸ್ಲಿಮರ ಪರವಾಗಿ ಮಾತನಾಡಲಿಲ್ಲ. ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆ, 75 ಲಕ್ಷ ಜನಸಂಖ್ಯೆ ಇದೆ ಎನ್ನುವ ಒಂದು ಲೆಕ್ಕಾಚಾರ ಸಿಗ್ತಾ ಇತ್ತು ಈ ಸೋರಿಕೆಯಾದ ಮಾಹಿತಿಯಲ್ಲಿ. ಆದರೆ ಯಾರೂ ಕೂಡ ಪರಿಶಿಷ್ಟ ಪಂಗಡ ಮತ್ತು ಜಾತಿಯಲ್ಲಿ 101 ಜಾತಿ ಇದೆ, ಆದರೆ ಮುಸ್ಲಿಮರಲ್ಲಿ ಉಪಜಾತಿಗಳಿವೆ ಎನ್ನುವ ಒಂದು ಉದಾಹರಣೆ ಕೊಟ್ಟಿರಲಿಲ್ಲ. ಒಕ್ಕಲಿಗರಲ್ಲೂ ಕೂಡ 106 ಜಾತಿಗಳಿದೆ ಅಥವಾ 16 ಜಾತಿಗಳಿದೆ ಎನ್ನುವ ಲೆಕ್ಕಾಚಾರ ಸಿಕ್ಕಿದೆ ಹೊರತು ಮುಸ್ಲಿಮರಲ್ಲಿ ಉಪಜಾತಿಗಳಿವೆ ಎನ್ನುವ ಒಂದು ಲೆಕ್ಕಾಚಾರ ಕೊಟ್ಟಿರಲಿಲ್ಲ. ಯಾವಾಗ ಇವತ್ತು ಸಚಿವ ಸಂಪುಟ ಆಗುವಾಗ, ಅದರ ಚರ್ಚೆ ಆಗುವಾಗ ದೊಡ್ಡ ಊಹಾಪೋಹ ಆಯ್ತಲ್ಲ, ಸರ್ಕಾರ ಬೀಳುವಂತೆ ಕೊಂತಲ್ಲ, ಆಗ ಮತ್ತೊಂದು ಸೋರಿಕೆ ಆಗತ್ತೆ, ಮತ್ತೊಂದು ಈ ಡಾಟಾ ಸೋರಿಕೆ ಆಗತ್ತೆ. ಅದರಲ್ಲಿ ಮುಸ್ಲಿಮರಲ್ಲೂ ಕೂಡ ಉಪಜಾತಿಗಳಿವೆ, ಅಲ್ಲೂ ಕೂಡ 97 ಉಪಜಾತಿಗಳಿವೆ ಎನ್ನುವ ಒಂದು ಲೆಕ್ಕಾಚಾರವನ್ನ ಸೋರಿಕೆ ಮಾಡಿಬಿಟ್ರು. ಅದೇ ಈಗ ಟ್ವಿಸ್ಟ್ ಆಗಿರೋದು. ನೋಡಿ, ಇಲ್ಲಿಯ ತನಕ ಕೇವಲ ಇದನ್ನ ನ್ಯೂಸ್ ಆಗಿ ಹರಿಬಿಟ್ರೆ ಹೊರತು, ಇದನ್ನ ಬ್ರೇಕಿಂಗ್ ನ್ಯೂಸ್ ಆಗಿ ಹರಿಬಿಟ್ರೆ ಬಿಟ್ಟು ಇದಕ್ಕೆ ಯಾವ ಮಂತ್ರಿ, ಯಾವ ಸರ್ಕಾರದ ಅಧಿಕಾರಿ, ಯಾವ ಮಂತ್ರಿಯೂ ಕೂಡ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತ ಹಂತಕ್ಕೆ ಹೋಗ್ಲೇ ಇಲ್ಲ. ಹಿಂದೂ ಧರ್ಮವನ್ನು ಒಡೆದಾಳ್ತಾ ಇದ್ರೆ, ಹಿಂದೂ ಧರ್ಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದಲ್ಲಿ 101 ಉಪಜಾತಿಗಳಿವೆ ಎನ್ನುವ ಹೇಳಿಕೆ ಕೊಡೋದ್ರ ಮುಖಾಂತರ ಪರಿಶಿಷ್ಟ ಜಾತಿ ಮತ್ತು ಪಂಗಡವನ್ನು ಒಡೆದು ಬಿಟ್ರಿ.
ಲಿಂಗಾಯತದಲ್ಲಿ 2 ಜಾತಿಗಳಿವೆ, ಅದು ವೀರಶೈವ ಮತ್ತು ಪಂಚಮಸಾಲಿ ಅಂತ ಹೊಡೆದುಕೊಂಡು 2 ಜಾತಿಯಲ್ಲಿ 2 ಡಾಟಾವನ್ನು ಕೊಟ್ಬಿಟ್ರಿ. ಬ್ರಾಹ್ಮಣರಲ್ಲೂ ಕೂಡ 1,00,000 ಜನ ಇದ್ದಾರೆ, ಅವರು 50,000 ಜನ ಇದ್ದಾರೆ ಎನ್ನುವ ಸಂಖ್ಯೆಯನ್ನು ಕೊಟ್ಕೊಂಡು ಅವರನ್ನು ಕೂಡ ಹೊಡೆದ್ಬಿಟ್ರಿ. ಆದರೆ ಮುಸ್ಲಿಮರಲ್ಲಿ ಉಪಜಾತಿಗಳಿವೆ ಎನ್ನುವ ಲೆಕ್ಕಾಚಾರ ಕೊಡಲಿಲ್ಲ. ಅವನ್ನ ಮಾತ್ರ ನೀವು ಹಿಂದೂ ಧರ್ಮವಾಗಿ ಇಟ್ಕೊಂಡು ದೊಡ್ಡ ಜನಸಂಖ್ಯೆಯಿಂದ ಬಿಂಬಿಸಿದ್ರೆ ಹೊರತು ಹಿಂದೂ ಧರ್ಮವನ್ನ ಒಡೆದು ಆಳುವ ನೀತಿ ನಿಮ್ಮ ಸರ್ಕಾರಕ್ಕೆ ಮುಳುವಾಗುತ್ತೆ. ಜೊತೆಗೆ ಲಿಂಗಾಯತ ಮತ್ತು ಒಕ್ಕಲಿಗ ಮುಖಂಡರು ಸರ್ಕಾರದ ವಿರುದ್ಧ ತಿರುಗಿಬಿಟ್ರು. ಜೊತೆಗೆ ಅನೇಕ ಮುಖಂಡರು ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಾ, ಇಲ್ಲ ತಪ್ಪಾಗಿರ್ಬೋದು, ಹಾಗಾಗಿರ್ಬೋದು, ಇದನ್ನ ಅಧ್ಯಯನ ಮಾಡ್ಕೊಳ್ತೇವೆ, ಇಲ್ಲ ಮತ್ತೊಂದ್ಸಲ ಮಾಡ್ತೇವೆ ಎನ್ನುವ ತೇಪೆಚ್ಚುವ ಉತ್ತರವನ್ನು ಕೊಟ್ಟರೆ ಹೊರತು ಯಾರು ಕೂಡ ಮುಸ್ಲಿಮರ ಪರವಾಗಿ ಮಾತನಾಡಲಿಲ್ಲ, ಮುಸ್ಲಿಮರ ವಿರೋಧವಾಗಿ ಮಾತನಾಡಲಿಲ್ಲ. ಮುಸ್ಲಿಮರಲ್ಲಿ 101 ಅಥವಾ 200, 300 ಜಾತಿಗಳಿವೆ ಎನ್ನುವ ಉಪಜಾತಿಗಳಿದೆ ಎನ್ನುವ ಒಂದು ಮಾತನ್ನು ಹೇಳಿರಲಿಲ್ಲ. ಆದರೆ ಯಾವಾಗ ಸರ್ಕಾರದ ಬುಡಕ್ಕೆ ಬಂತಲ್ಲ, ಯಾವಾಗ ಇವತ್ತು ಸಚಿವ ಸಂಪುಟದ ಮುಂದೆ ಇದು ವರದಿ ಮಂಡನೆ ಆಗುತ್ತೆ, ಚರ್ಚೆ ಆಗುತ್ತೆ ಅನ್ನೋ ವಿಷಯ ಬಂದಲ್ಲ, ಆಗ ಮತ್ತೊಂದು ಮಾಹಿತಿ ಸೋರಿಕೆ ಆಗುತ್ತೆ. ಅದೇನಂದ್ರೆ ಮುಸ್ಲಿಮರಲ್ಲೂ ಕೂಡ ಬರೋಬ್ಬರಿ 97 ಉಪಜಾತಿಗಳಿವೆ ಎನ್ನುವ ಸ್ಫೋಟಕ ಮಾಹಿತಿಯನ್ನ ಲೀಕ್ ಮಾಡಿಬಿಟ್ರು. ಹಾಗಾದ್ರೆ ಆ ವಿಷಯವನ್ನು ಲೀಕ್ ಮಾಡಿದಾರೆ ಯಾರು? ಇಲ್ಲಿಯ ತನಕ ಲೀಕ್ ಆಗದೆ ಇರುವಂತ, ಸೋರಿಕೆ ಆಗದೆ ಇರುವಂತ ಒಂದು ಮಾಹಿತಿ ಇದೀಗ ಕಟ್ಟ ಕಡೆ ಗಳಿಗೆಯಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನವಾಗುತ್ತೆ, ಮಂಡನೆ ಆಗೇ ಬಿಡುತ್ತೆ ಎನ್ನುವ ಒಂದು ಹಂತದಲ್ಲಿ ವಿರೋಧ ಪಕ್ಷವನ್ನ ಸುಮ್ಮನಿರಿಸಬೇಕು, ಒಕ್ಕಲಿಗ ಮುಖಂಡರನ್ನು ಸುಮ್ಮನಿರಿಸಬೇಕು, ಲಿಂಗಾಯತ ಮುಖಂಡರನ್ನು ಸುಮ್ಮನಿರಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಕಟ್ಟ ಕಡೆಯ ಟೈಮಲ್ಲಿ ಎಲ್ಲರನ್ನು ಬ್ಯಾಲೆನ್ಸ್ ಮಾಡುವ ರೀತಿಯಲ್ಲಿ, ಎಲ್ಲರನ್ನು ಬಾಯಿ ಮುಚ್ಚಿಸ್ಬೇಕನ್ನುವ ರೀತಿಯಲ್ಲಿ, ಅಥವಾ ಇಲ್ಲೇ ತನಕ ಏನೇನು ಆಗತ್ತೆ ನೋಡೇ ಬಿಡೋಣ, ಯಾರ್ಯಾರು ಏನೇನು ಮಾತಾಡ್ತಾರೆ ನೋಡೇ ಬಿಡೋಣ, ಕೊನೆಯ ಗಳಿಗೆಯಲ್ಲಿ ನಾವು ಒಂದು ಸ್ಫೋಟಕ ಮಾಹಿತಿಯನ್ನ ಹೊರಗೆ ಬಿಡೋಣ ಎನ್ನುವ ದೃಷ್ಟಿಯಲ್ಲಿ ಸರ್ಕಾರ ಏನಾದರೂ ಮನ್ಸು ಮಾಡ್ತಾ ಎಲ್ಲದಕ್ಕೂ ಕೂಡ ಕಾಲ ಉತ್ತರ ಕೊಡಬೇಕಾಗಿದೆ. ನೋಡಿ, ಇಲ್ಲಿಯ ತನಕ ಸರ್ಕಾರ ಈ ಜಾತಿ ಧರ್ಮವನ್ನು ಒಡೆದು ಆಳಿದ್ದೇ ಜಾಸ್ತಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ 1947ರಿಂದ ನಮ್ಮ ರಾಜಕೀಯ ಪಕ್ಷಗಳು, ಅವು ಯಾವುದೇ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ತೃಣಮೂಲ ಕಾಂಗ್ರೆಸ್ ಆಗಿರ್ಬೋದು, DMK ಆಗಿರ್ಬೋದು, ಯಾವೆಲ್ಲ ನಮ್ಮ ರಾಷ್ಟ್ರದಲ್ಲಿ ಪಕ್ಷಗಳು ಆಳ್ತಾ ಇದೆಯಲ್ಲ, ಅವೆಲ್ಲವೂ ಕೂಡ ಜಾತಿಯ ಆಧಾರದ ಮೇಲೆ ತಮ್ಮ ಸ್ವಂತ ಬೆಳೆಯನ್ನು ಬೆಳೆಸ್ಕೊಂಡಿದ್ದು. ಹಾಗಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಅದು ಯಾವುದೇ ಪಕ್ಷ ಆಗಿರ್ಬೋದು, ಈಗ ಆಗ್ತಾ ಇರುವಂಥ ಡೆವಲಪ್ಮೆಂಟ್ ಅನ್ನು ನೋಡ್ತಾ ಇದ್ರೆ ಕೊನೆಯ ಗಳಿಗೆಯಲ್ಲಿ ಎಲ್ಲವೂ ಮುಗಿದು ಹೋಯ್ತು ಎನ್ನುವ ಗಳಿಗೆಯಲ್ಲಿ ಯಾಕೆ ಸರ್ಕಾರ ಮುಸ್ಲಿಮರಲ್ಲೂ ಕೂಡ 97 ಉಪಜಾತಿಗಳಿವೆ ಎನ್ನುವ ಮಾಹಿತಿಯನ್ನ ಸೋರಿಕೆ ಮಾಡ್ತು? ಅದು ಯಾಕಂದ್ರೆ ಸರ್ಕಾರಕ್ಕೆ ಮಂತ್ರಿಗಳೇ ದೊಡ್ಡ ಟ್ವಿಸ್ಟನ್ನು ಕೊಡ್ತಾ ಇದ್ರು. ಏನಾದರೂ ಇವತ್ತು ಮುಸ್ಲಿಮರಲ್ಲಿ ಉಪಜಾತಿಗಳಿವೆ, ಮುಸ್ಲಿಮರಲ್ಲಿ ಉಪಜಾತಿಗಳಿಲ್ಲ ಎನ್ನುವ ಮಾಹಿತಿಯನ್ನ ಕೊಡದೇ ಇದ್ದಿದ್ರೆ ಸರ್ಕಾರಕ್ಕೆ ಅದು ದೊಡ್ಡ ತಲೆನೋವಾಗ್ತಿತ್ತು. ಸರ್ಕಾರವನ್ನ ಬೀಳಿಸುವ ಹಂತಕ್ಕೆ ಮಂತ್ರಿಗಳು ಹೋಗ್ತಾ ಇದ್ರು. ಯಾಕಂದ್ರೆ ಒಬ್ಬ MLA ಗೆಲ್ಬೇಕಂದ್ರೆ ಅವನ ಕ್ಷೇತ್ರದಲ್ಲಿ ಅವನ ಜಾತಿ ಮುಖ್ಯವಾಗತ್ತೆ. ಅದರಲ್ಲೂ ಲಿಂಗಾಯತರಲ್ಲಿ ದೊಡ್ಡ ಮಠಮಾನ್ಯಗಳಿವೆ, ದೊಡ್ಡ ಮುಖಂಡರಿದ್ದಾರೆ. ಅವ್ರು ಹೇಳಿದಂತೆ ಆ ಕ್ಷೇತ್ರದ MLA ಕೇಳಬೇಕಾಗತ್ತೆ. ಯಾಕಂದ್ರೆ ಆ MLA ಗೆಲ್ಬೇಕಂದ್ರೆ ಆ ಮುಖಂಡರ ಹೇಳಿಕೆ, ಪ್ರಚಾರ ಮತ್ತು ಓಲೈಕೆ ಆ MLAಗೆ ಬೇಕೇ ಆಗುತ್ತೆ. ಹಾಗಾಗಿ ಯಾವುದೋ ಒಂದು ಕ್ಷೇತ್ರದ MLA ತಾನು ಬೆಳೆದು ಬಂದಂತ ಮುಖಂಡನ ಮಾತನ್ನೇ ಕೇಳಬೇಕಾಗತ್ತೆ, ಮಾನ್ಯರ ಮಠಾಧೀಶರ ಮಾತನ್ನ ಕೇಳಲೇಬೇಕಾಗತ್ತೆ. ಈ ಚರ್ಚೆಯಲ್ಲಿ, ಈ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಎಲ್ಲ ಲಿಂಗಾಯತ ಮುಖಂಡರು, ಎಲ್ಲ ಮಠಾಧೀಶರು ಹೇಳಿದ್ವಂದೇ, ಏನಾದರೂ ನಮ್ಮ ಜಾತಿಗೆ, ನಮ್ಮ ಧರ್ಮಕ್ಕೆ ತೊಂದರೆ ಆದರೆ ನೀವೆಲ್ಲ ಕೂಡ ರಿಜನ್ ಮಾಡಬೇಕಾಗತ್ತೆ ಎನ್ನುವ ಒಂದು ಸೂಚನೆಯನ್ನು ಪರೋಕ್ಷವಾಗಿ ಲಿಂಗಾಯತ ಮುಖಂಡರಿಗೆ, ಲಿಂಗಾಯತ MLAಗಳಿಗೆ ಕೊಟ್ಟಿದ್ರು. ಅದಾದ ನಂತರ ಎಲ್ಲರೂ ಕೂಡ ಸಜ್ಜಾಗಿದ್ರು. ಹೋಗ್ಲಿ ಬಿಡಿ, ಮತ್ತೊಂದು 2 ವರ್ಷ ಇದೆ, MLA ತಗೊಂಡು ಏನು ಮಾಡಬೇಕು, ಈಗಂತೂ ಗ್ಯಾರಂಟಿ ಯೋಜನೆಗಳ ಹಣ ಒದಗಿಸುವ ನಿಟ್ಟಿನಲ್ಲಿ ನಮಗೆ MLA ಫಂಡ್ ಕೂಡ ಬರ್ತಾ ಇಲ್ಲ, ಹೀಗೆ ಆದರೆ ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲೋದಿಲ್ಲ, ನಮ್ಗೆ ಜನ ಹಿಡಿಸಪ್ಪ ಹಾಕ್ತಾರೆ ಅನ್ನೋ ದೃಷ್ಟಿಯಲ್ಲಿ ಆ MLAಗಳು ಕೂಡ ತಯಾರಾಗಿದ್ರು ರಿಜನ್ ಮಾಡಲಿಕ್ಕೆ. ಅಂತೆ ದೊಡ್ಡದಾಗಿ ಭುಗಿಲೆದ್ದಂಥ ಒಂದು ಬೆಂಕಿಯನ್ನು ಆರಿಸುವ ನಿಟ್ಟಿನಲ್ಲಿ ಸರ್ಕಾರ ಮತ್ತೊಂದು ತಂತ್ರವನ್ನು ಹೂಡಿದೆ. ಯಾಕಂದ್ರೆ ಇದು ಸರ್ಕಾರದ ಬುಡಕ್ಕೆ ಬಂದಿತ್ತು. ಸರ್ಕಾರದ ಮಂತ್ರಿಗಳು ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದ್ರು. ಹಾಗಾಗಿ ಕಡೆಯ ಗಳಿಗೆಯಲ್ಲಿ ಸಿದ್ದರಾಮಯ್ಯನವರು ಒಂದು ದೊಡ್ಡ ಟ್ವಿಸ್ಟ್ ಅನ್ನು ಕೊಟ್ಟು ಎಲ್ಲರನ್ನು ಶಾಂತವಾಗಿ ಮಾಡುವ ನಿಟ್ಟಿನಲ್ಲಿ, ಸರ್ಕಾರಕ್ಕೆ ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಒಂದು ತಂತ್ರವನ್ನು ಹೂಡಿದ್ದಾರೆ. ಅದೇ ತಂತ್ರ ಏನಂದ್ರೆ, ಕಡೆಯ ಗಳಿಗೆಯಲ್ಲಿ, ಕೊನೆಯ ಗಳಿಗೆಯಲ್ಲಿ, ಇಲ್ಲ ನಿಮ್ಮ ಧರ್ಮದಲ್ಲ, ಹಿಂದೂ ಧರ್ಮದಲ್ಲಿ ಮಾತ್ರ ಉಪಜಾತಿಗಳಿಲ್ಲ, ಲಿಂಗಾಯತ ಧರ್ಮದಲ್ಲಿ ಮಾತ್ರ ಉಪಜಾತಿಗಳಿಲ್ಲ, ಒಕ್ಕಲಿಗ ಜಾತಿಯಲ್ಲಿ ಮಾತ್ರ ಉಪಜಾತಿಗಳಿಲ್ಲ, ಮುಸ್ಲಿಮರಲ್ಲೂ ಕೂಡ ಉಪಜಾತಿಗಳಿವೆ, ಅವರು ಕೂಡ ಅಲ್ಪಸಂಖ್ಯಾತರು ಎಂದು ಬಿಂಬಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೊನೆಯ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಈ ಕೊನೆಯ ಅಸ್ತ್ರ ಎಲ್ಲಿ ತನಕ ಹೋಗಿ ನಿಲ್ಲತ್ತೆ, ಲಿಂಗಾಯತ ಮತ್ತು ಒಕ್ಕಲಿಗ ಮುಖಂಡರನ್ನ, ಅವರ ಕೋಪವನ್ನು ಶಮನಗೊಳಿಸಲಿಕ್ಕೆ ಇದು ಸಾಧ್ಯವಾಗುತ್ತಾ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಏನೇ ಆಗಲಿ, 2015ರಲ್ಲಿ ತರಿಸ್ಕೊಂಡಂಥ ರಿಪೋರ್ಟನ್ನು ಯಾವ ಕಾರಣಕ್ಕಾಗಿ ಇದೀಗ ಸಿದ್ದರಾಮಯ್ಯನವರು ಮಂಡನೆ ಮಾಡಲಿಕ್ಕೆ ಹೊರಟಿದ್ದಾರೆ ಎನ್ನುವುದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಜೊತೆಗೆ
ಇದು ಕೇವಲ ಜಾತಿ ಗಣತಿ ಅಲ್ಲ, ಇದರ ಜೊತೆಗೆ ಅನೇಕ ರಿಪೋರ್ಟ್ಗಳನ್ನು ನಾವು ತರಿಸ್ಕೊಂಡಿದ್ದೇವೆ. ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎಂದು ಘಂಟಾಘೋಷವಾಗಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡುವ ಮೂಲಕ ಇದೀಗ ಅನೇಕ ಕ್ವಶನ್ಗಳಿಗೆ, ಅನೇಕ ಪ್ರಶ್ನೆಗಳಿಗೆ ಒಂದೇ ಉತ್ತರದಲ್ಲಿ ಎಲ್ಲವನ್ನು ಕೂಡ ಶಾಂತವಾಗಿಸ್ಬಿಟ್ಟಿದ್ದಾರೆ. ಯಾಕಂದರೆ ಆ ಸಮೀಕ್ಷೆ ನಡೆಯುವಾಗ ಕೇವಲ ಜಾತಿಯನ್ನು ಕೇಳಿಲ್ಲ, ಅವರ ಶೈಕ್ಷಣಿಕ ವ್ಯವಸ್ಥೆ ಕೇಳಿದ್ದೇವೆ, ಅವರ ಆರ್ಥಿಕ ವ್ಯವಸ್ಥೆಯನ್ನು ಕೇಳಿದ್ದೇವೆ, ಅವರ ಆ ಸಂಪನ್ಮೂಲಗಳನ್ನು, ಅಂದರೆ ಅವರು ಎಲ್ಲಿಂದ ಹಣವನ್ನು ಪಡೀತಾರೆ ಅಥವಾ ಅವರ ಉತ್ಪನ್ನ ಏನು ಎಲ್ಲವನ್ನು ಕೇಳಿದ್ದೇವೆ. ಹಾಗಾಗಿ ಇದು ಕೇವಲ ಜಾತಿ ಸಮೀಕ್ಷೆ ಅಲ್ಲ. ಜಾತಿ ಸಮೀಕ್ಷೆ ಎನ್ನುವುದು ಅದರಲ್ಲಿ ಬರುವಂಥ ಒಂದು ಕ್ಯಾಟಗರಿ ಹೊರತು ಅದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಎನ್ನುವ ಒಂದು ಹೆಡ್ಲೈನ್ ಅನ್ನು ಕೊಟ್ಟು ಇದೀಗ ಸಿದ್ದರಾಮಯ್ಯನವರು ಬಹುದೊಡ್ಡ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಟ್ವಿಸ್ಟ್ನಿಂದ ಸಿದ್ದರಾಮಯ್ಯನವರಿಗೆ ಹೆಲ್ಪ್ ಆಗುತ್ತಾ ಅಥವಾ ಸಿದ್ದರಾಮಯ್ಯನವರ ಬುಡಕ್ಕೆ ಬಿಡುತ್ತಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.